ನನಗೆ ಕಚ್ಚಿರೋದು. ಒಂದು ನಾಗರ ವಿಷ ಬಿಟ್ಟಿಲ್ಲ, ಅಂದ್ರೆ ಬಾಡಿಲಿ ಬ್ಲಡ್ ಚೆಕ್ ಮಾಡಿಸಿದಾಗ ವಿನಮ್ ಇಂಜೆಕ್ಟ್ ಆಗಿರ್ಲಿಲ್ಲ, ಒಂದು ಸ್ನೇಕ್ ಮಾತ್ರ. ಇನ್ನು 3 ಹಾವು ನಾಗರ ಏನ್ ಕಚ್ಚಿತ್ತು, ಬಟ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ನಾನು ರಿಟರ್ನ್ ಆಗ್ಬಿಟ್ಟು ಬಂದಿದ್ದೀನಿ. ಇಲ್ಲಿವರೆಗೂ 34,000 ಏನು ರೆಸ್ಕ್ಯೂ ಮಾಡಿದ್ದೀನಿ, ಅದರಲ್ಲಿ 4 ಹಾವು ಕಚ್ಚಿದ್ವಿ. 34,000. ಹೌದು, ಅದ್ರಲ್ಲಿ ಒಂದು ಮಾತ್ರ ಕಚ್ಚಿದೆ, ಬಟ್ ವಿನಮ್ ಇಂಜೆಕ್ಟ್ ಆಗಿಲ್ಲ ಅಷ್ಟೇ. ನಿಮ್ದು ಇದೇ ಬಿಸ್ನೆಸ್ ಇಲ್ಲ? ಬಿಸ್ನೆಸ್ ಅಲ್ಲ, ರೆಸ್ಕ್ಯೂವರ್. ಬಿಸ್ನೆಸ್ ಅಂದ್ರೆ ಏನ್ ಗೊತ್ತಾ, ಈ ಒಂದಾವರಿಗಲ್ಲ 10,000 ರೂಪಾಯಿ ಕೊಡಿ, 15,000 ರೂಪಾಯಿ ಕೊಡಿ, 500 ರೂಪಾಯಿ ಕೊಡಿ ಅಂತ ಕೇಳೋದು ಬಿಸ್ನೆಸ್. ಆಕ್ಚುಲಿ ನಾನು ಈಗ ಬಂದು ರೆಸ್ಕ್ಯೂ ಮಾಡಿದ್ಕೆ ಜಸ್ಟ್ ನಿಮ್ಗೆ ಭಯ ಹೋಯ್ತಾ, ಅದಕ್ಕೆ ನೀವೇನ್ ಕೊಡ್ತೀರಾ ಅದು ರೆಸ್ಕ್ಯೂವರ್ ಆಯ್ತಾ, ಬಿಸ್ನೆಸ್ ಅಲ್ಲ. ಅರ್ಥ ಮಾಡ್ಕೊಳಕ್ ಹೋಗ್ಬಿಡಿ. ಬಿಸ್ನೆಸ್ ಅಂದ್ರೆ ನಾನು ನಿಮ್ಗೆ ಹೇಳಿದಲ್ಲ, 10,000 ರೂಪಾಯಿ ಕೊಡ್ರಿ ಹಾಬಿಡ್ತಿದೀನಿ, 15,000 ರೂಪಾಯಿ ಡಿಮ್ಯಾಂಡ್ ಇಡ್ತೀವಲ್ಲ, ಅದು ಬಿಸ್ನೆಸ್. ನಾವು ಬಿಸ್ನೆಸ್ ಮಾಡೋರಾಗಿದ್ರೆ ಫಾರ್ಚುನರ್ ಮತ್ತೆ ಇನ್ಯಾವ್ದು ಕಾರಲ್ವ ಇದ್ರಲ್ಲಿ ಯಾವ್ದನ್ನ ಬಂದು ರೆಸ್ಕ್ಯೂ ಮಾಡ್ಕೊಂಡು ಹೋಗ್ತಾ ಅಲ್ಲ, ಬೇಜಾರ್ ಮಾಡ್ಕೋಬೇಡಿ. ಅಂದ್ರೆ ಮೀನ್ಸ್ ನಿಮ್ ಪದದ ಅರ್ಥಕ್ಕೆ ಜಸ್ಟ್ ನನಗೆ ಕ್ಲಾರಿಟಿ ಕೊಡದೆ. ಅಂದ್ರೆ ಬಿಸ್ನೆಸ್ ಅಂದ್ರೆ ಈ ತರ ನಾನ್ ಮಾಡೋದು ರೆಸ್ಕ್ಯೂರ್. ಬಟ್ ರೆಸ್ಕ್ಯೂರ್ ಅಂತಂದ್ರೆ ಎಲ್ಲ ರೆಸ್ಕ್ಯೂ ಮಾಡ್ತಾರೆ ಅಂದ್ಬಿಟ್ಟು ಜಸ್ಟ್ ಅವರು ಕೂಡ ಡಿಮ್ಯಾಂಡ್ ಇಡ್ತಾರೆ, ಇಲ್ಲ ಅಂತ ಅಲ್ಲ. ಆದ್ರೆ ನಾವು ಆ ತರ ಡಿಮ್ಯಾಂಡ್ ಇಡೋ ಅಂತ ವ್ಯಕ್ತಿ ಅಲ್ಲ ಅಂತ ಅಂದ್ರೆ. ಥ್ಯಾಂಕ್ ಯು. ಭಯ ಹೋಯ್ತು, ಕರೆಕ್ಟ್ ನೀವು ಹೇಳಿದ್ದು. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಅರುಣ್? ನಾನು ಇಲ್ಲಿವರೆಗೂ 19 years. 19 years ಇಂದ 34,000 ಸ್ನೇಕ್ಸ್ ರೆಸ್ಕ್ಯೂ ಮಾಡಿದ್ದೀರಾ? ತುಂಬಾ. ಇನ್ನ ಮೇಲೆ ನಿಮ್ಗೆ ಮರಿ ಹಾವುಗಳು ಕಂಡು ಬರ್ತವೆ. ನಾಗರ ಹಾವು ಈಗೆಲ್ಲ ಮೇಟಿಂಗ್ ಆಗ್ತಾರೆ. ಮೇಟಿಂಗ್ ಆದ್ಮೇಲೆ ಆಲ್ಮೋಸ್ಟ್ ನಿಮ್ಗೆ ಬೇಬೀಸ್ ಮೊಟ್ಟೆಯಿಂದ ಹೊರಗಡೆ ಬರುತ್ತೆ. ಜಸ್ಟ್ ಈ ಮಂತ್ ಎಂಡಿಂಗ್ ಅಲ್ಲಿ ಲಾಸ್ಟ್ ಇಯರ್ ನನಗೆ ಸಿಕ್ಕಿತ್ತು ಫಸ್ಟ್ ಸ್ನೇಕ್. ಇಲ್ಲ ಅಂತಂದ್ರೆ ಈ ಮಂತ್ ಎಂಡ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಸಿಗ್ತಾ ಹೋಗುತ್ತೆ ನಮ್ಗೆ. ನೀವು ಇದನ್ನ ಎಲ್ಲಿ ಮಾಡ್ತೀರಾ? ಎಲ್ಲಿ ಬಿಡ್ತೀರಾ? ಫಾರೆಸ್ಟ್. ಇಲ್ಲಿಗೆ ಹತ್ರ ಯಾವ್ದು ಫಾರೆಸ್ಟ್? ಸೂಟಬಲ್ ಫಾರೆಸ್ಟ್ ಅಂತ ನಿರ್ಜನವಾದ ಪ್ರದೇಶ. ಅಲ್ಲ, ಇಲ್ಲಿಗೆ ಹತ್ರ ಯಾವ್ದು? ಹೆಸರುಘಟ್ಟ ಬಿಡ್ತೀವಿ, ಮತ್ತೆ ಈ ಕೆಲವೊಂದು ಡ್ಯಾಮ್ ಸೈಡ್ ಬಿಡ್ತೀವಿ, ಮತ್ತೆ ವೀರಸಾಗರ ಬಿಡ್ತೀವಿ, ಮತ್ತೆ ಹಳ್ಳು ಮಲ್ಲಿಗೆ ಸೈಡ್ ಬಿಡ್ತೀವಿ. ಕೆಲವೊಂದು ಪ್ರದೇಶಗಳು ಇದೆ ಅಂತ ಕಡೆ ರಿಲೀಸ್ ಮಾಡ್ತೀವಿ. ಅಲ್ಲೇನೋ ಪಾಪ ಅವಕ್ಕೆ ಯಾರು ಇದ್ ಮಾಡಲ್ಲ. ಅದಕ್ಕೆ ತೊಂದ್ರೆ ನಾವು ಇಲ್ಲಿ ಕೊಟ್ರೆ ತೊಂದ್ರೆ ಆಗುತ್ತೆ. ಅದನ್ನ ನೋಡಿ, ಚೈನ್ ಲಿಂಕ್, ಒಂದನ್ನ ತಿಂದು ಇನ್ನೊಂದು ಬದುಕಬೇಕು ಅಂದ್ರೆ ಇದನ್ನ ತಿಂದು ಇನ್ನೊಂದು ಯಾವ್ದು ಬದುಕುತ್ತೆ ಅಂತ ಗೊತ್ತಿಲ್ಲ. ಇಲ್ಲ ಇದೆ ಅಲ್ಲಿ ಹೋಗ್ಬಿಟ್ಟು ಬೇರೆ ಸಣ್ಣ ಪುಟ್ಟ ಕ್ರಿಮಿ ಕೀಟಗಳನ್ನ ತಿಂತಾ ಬದುಕಬಹುದು. ಇಲ್ಲ ಇದನ್ನೇ ಯಾವ್ದನ್ನ ತಿನ್ನಂತ ಯಾವ್ದನ್ನ ಇರುತ್ತಲ್ಲ, ಹದ್ದಾಗ್ಲಿ ನವಿಲಾಗ್ಲಿ ಮತ್ತೆ ಇನ್ನೊಂದು ಹಾವಾಗ್ಲಿ ಆ ತರ ತಿಂತಾ ಹೋಗುತ್ತೆ ಚೈನ್ ಲಿಂಕ್. ಬಟ್ ನಮ್ ಕೈಯಿಂದ ಸಾಯ್ಬಾರ್ದು, ಬಟ್ ಪ್ರಕೃತಿ ನಿಯಮ. ಪಾಪ ಎಲ್ಲದಕ್ಕೂ ಜೀವ ಅಲ್ವಾ? ಖಂಡಿತ ಮ್ಯಾಮ್. ಥ್ಯಾಂಕ್ ಯು ಸರ್. ಸತೀಶ್ ಅವ್ರಿಗೆ ಹೇಳಿ.